50 ವರ್ಷಗಳಿಂದ ಈ ಮಟ್ಕಾ ವ್ಯವಹಾರ ಸಕ್ರಿಯವಾಗಿದೆ. ಒಂದು ವೇಳೆ ಪೊಲೀಸರು ಕೇಸು ದಾಖಲಿಸಿಕೊಂಡು ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರೆ ನ್ಯಾಯಾಲಯ ಆತನಿಗೆ ದಂಡ ವಿಧಿಸಿ ಆತನನ್ನು ಬಿಡುಗಡೆಗೊಳಿಸುತ್ತದೆ ಮತ್ತು ಆತನ ಮೇಲಿರೋ ಕೇಸನ್ನು ವಜಾಗೊಳಿಸುತ್ತದೆ. ಲಾಟರಿ ಟಿಕೆಟ್ ನಲ್ಲಿ ಬರುವಂತಹ ಅಂಕಿಗಳ ಆಧಾರದಲ್ಲಿ ಮಟ್ಕಾ ವ್ಯವಹಾರ ಪುನಃ ಆರಂಭವಾಯಿತು. ಆದರೆ ಪೊಲೀಸರಿಗೆ ಇದನ್ನು ಮಟ್ಟ ಹಾಕಲಿಕ್ಕೆ ಸ್ವಲ್ಪ ಕಷ್ಟ. ತಿರುಪತಿ ತಿಮ್ಮಪ್ಪನೇ ಬಂದು ಈ ಠಾಣೆಯ ಇನ್ಚಾರ್ಜ್ ಆಗಿ ಕೂತುಕೊಂಡ್ರು ಈ ಭಾಗದಲ್ಲಿ ಮಟ್ಕವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಲಾಟ್ರಿಗೂ ಮಟ್ಕಕ್ಕೂ ಏನು ವ್ಯತ್ಯಾಸ ಇಲ್ಲ. ಕೋಡಿಕಲ್ಲ ದೀಪು ಶೆಟ್ಟಿ ಎಂಬವರು ಈ ಮಟ್ಕಾ ದಂಧೆ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ. ಮಂಗಳೂರು ನಗರ ಮತ್ತು ಹೊರವಲಯದಲ್ಲಿ ಮಟ್ಕಾ ದಂಧೆ ವ್ಯಾಪಕವಾಗಿದೆ ಎನ್ನುವಂಥ ಆರೋಪಗಳು ಕೇಳಿಬರ್ತವೆ. ಈ ಮಟ್ಕಾ ದಂಧೆ ಎನ್ನುವುದು ಒಂದು ಕಾನೂನು ಬಾಹಿರ ವ್ಯವಹಾರ. ಈ ವ್ಯವಹಾರಕ್ಕೆ ಸುಮಾರು 100 ವರ್ಷಗಳ ಇತಿಹಾಸ ಇದೆ. ಈ ವ್ಯವಹಾರ ಆರಂಭವಾದದ್ದು ಮುಂಬೈನಲ್ಲಿ. ರತನ್ಲಾಲ್ ಖತ್ರಿ ಎನ್ನುವರು ಇದರ ಸ್ಥಾಪಕ. ಆ ಸಂದರ್ಭದಲ್ಲಿ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ಹತ್ತಿ ಬೆಲೆಯ ವಹಿವಾಟು ನಡೆಯುತ್ತಿತ್ತು. ಅದನ್ನು ಏಲ ಮೂಲಕ ಅದರ ಬೆಲೆಯನ್ನು ನಿರ್ಧರಿಸಲಾಗುತ್ತಿತ್ತು. ಅದಕ್ಕೆ ಹರಳೆಣ್ಣೆ ಧಾರಣೆ ಅಂತ ಹೇಳ್ತಾಯಿದ್ರು. ಅದು ದಿನದಿಂದ ದಿನಕ್ಕೆ ವ್ಯತ್ಯಾಸಗಳು ಆಗ್ತಾಯಿತ್ತು. ಆ ಧಾರಣೆಯ ಕೊನೆಯ 2 ಅಂಕಿಗಳನ್ನು ಆಧಾರವಾಗಿಟ್ಟುಕೊಂಡು ಮಟ್ಕಾ ವ್ಯವಹಾರ ಮಾಡಲಾಗುತ್ತಿತ್ತು. ಮುಂಬೈನ ಇಡೀ ನಗರದಲ್ಲಿ ಅಲ್ಲಲ್ಲಿ ಮಟ್ಕಕ್ಕೆ ಹಣ ಸಂಗ್ರಹಿಸುವಂಥ ಏಜೆಂಟ್ಗಳು ಹುಟ್ಟಿಕೊಂಡಿದ್ದರು. ಅದರಲ್ಲಿ ಪಾನ್ ಬೀಡ ಮಾರುವವರು, ಗೂಡಂಗಡಿಯವರು, ಚಿಕ್ಕ ಪುಟ್ಟ ವ್ಯವಹಾರಸ್ಥರು ಇವರೆಲ್ಲರೂ ಆ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರು. ಆ ವ್ಯವಹಾರದಿಂದಲೇ ಕೋಟ್ಯಂತರ ರು ಸಂಪಾದಿಸಿದವರೂ ಇದ್ದಾರೆ, ಇಲ್ಲ ಅಂತಿಲ್ಲ. ಅಂಥ ವ್ಯವಹಾರ ತದನಂತರ ಉತ್ತರ ಕರ್ನಾಟಕಕ್ಕೆ ಬಂತು. ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಬಂತು, ಕರಾವಳಿ ಕರ್ನಾಟಕಕ್ಕೂ ಬಂತು. ಆದ್ದರಿಂದ ಇಲ್ಲಿ ಸುಮಾರು 50 ವರ್ಷಗಳಿಂದ ಈ ಮಟ್ಕಾ ವ್ಯವಹಾರ ಸಕ್ರಿಯವಾಗಿದೆ. ಕಾನೂನು ಪ್ರಕಾರ ಇದು ಒಂದು ಕಾನೂನು ಬಾಹಿರ ಚಟುವಟಿಕೆ. ಆದರೆ ಮಟ್ಕಾ ವ್ಯವಹಾರದಲ್ಲಿ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳಬಹುದು. ಇದು ಕಾಸಿಗೇಬಲ್ ಆಫೆನ್ಸ್ ಹೌದು. ಆದರೆ ಇದಕ್ಕೆ ಇರುವಂತಹ ಶಿಕ್ಷೆಯ ಪ್ರಮಾಣ ಅತ್ಯಂತ ಕಡಿಮೆ. ಅಂದರೆ ಇದು ಕಂಪೌಂಡೇಬಲ್ ಕೇಸ್ ಅಂತ ಹೇಳ್ತೀವಿ. ಒಂದು ವೇಳೆ ಪೊಲೀಸರು ಕೇಸು ದಾಖಲಿಸಿಕೊಂಡು ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರೆ ನ್ಯಾಯಾಲಯ ಆತನಿಗೆ ದಂಡ ವಿಧಿಸಿ ಆತನನ್ನು ಬಿಡುಗಡೆಗೊಳಿಸುತ್ತದೆ ಮತ್ತು ಆತನ ಮೇಲಿರೋ ಕೇಸನ್ನು ವಜಾಗೊಳಿಸುತ್ತದೆ. ಆದ್ದರಿಂದ ಇದು ಅಂಥ ಗಂಭೀರ ಪ್ರಕರಣ ಅಲ್ಲ. ಆದ್ದರಿಂದ ಪೊಲೀಸರು ಈ ವಿಚಾರದಲ್ಲಿ ಕೇವಲ ಲೆಕ್ಕ ಬರ್ತಿಗೆ ಬೇಕಾಗ್ತದೆ ಎನ್ನುವ ಕಾರಣಕ್ಕಾಗಿ ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲಿ ತಿಂಗಳಿಗೆ ಒಂದು 10 ಇಲ್ಲದ್ರೆ 5 ಈ ರೀತಿಯಾಗಿ ಈ ಮಟ್ಕಾ ಬುಕ್ಕಿಗಳ ಮೇಲೆ ಕೇಸು ದಾಖಲಿಸಿಕೊಳ್ತಾರೆ ಮತ್ತು ಆ ವ್ಯವಹಾರ ನಿರಂತರವಾಗಿ ನಡೀತಿದೆ. ಈ ಹಿಂದೆ ಆದರೆ ಮಟ್ಕಾ ನಂಬರ್ ತೆಗೆಯುವಂಥ ಸಿಸ್ಟಮ್ ಇತ್ತು. ಯಾವಾಗ ನ್ಯೂಯಾರ್ಕ್ ಹರಳುಧಾರಣೆಯನ್ನು ಆಧಾರವಾಗಿಟ್ಟುಕೊಂಡು ಮಟ್ಕಾ ಕಲೆಕ್ಷನ್ ಮಾಡಲಾಗ್ತದೆ, ತದನಂತರ ನ್ಯೂಯಾರ್ಕ್ ಹರಳುಧಾರಣೆಯ ವ್ಯವಹಾರ ನಿಂತ ಮೇಲೆ ಆಯಾ ಮಟ್ಕಾ ಬುಕ್ಕಿಗಳೇ ಒಂದು ಮಟ್ಕಾ ನಂಬರನ್ನು ತೆಗೆಯುವಂಥ ಸಿಸ್ಟಮ್ ಇತ್ತು. ಅದು ಹೇಗೆ ಅಂತ ಹೇಳಿದರೆ 10 ಬಾಲ್ಗಳನ್ನು ಉಪಯೋಗಿಸಿ ನಂಬರ್ ತೆಗೆಯಲಾಗ್ತಾಯಿತ್ತು. ಈ ಬಾಲ್ಗಳಿಗೆ 1 2 3 4 5 6 7 8 9 ಮತ್ತು 0 ಈ 10 ಅಂಕೆಯನ್ನು ಬಾಲ್ಗಳಲ್ಲಿ ಬರೆಯಲಾಗ್ತಿತ್ತು. ಆ ಬಾಲ್ಗಳನ್ನು ಒಂದು ಮಡಕೆಯಲ್ಲಿ ಹಾಕಲಾಗ್ತಿತ್ತು. ಅದನ್ನು ತಿರುಗಿಸಿ ಬಾಲನ್ನು ತೆಗಿತಾಯಿತ್ತು. ತೆಗೆದಾಗ ಒಂದು ನಂಬರ್ ಬರ್ತಾಯಿತ್ತು. ಅದು 2 ಆಗಿರ್ಬೋದು. 2ಅನ್ನು ನೋಟ್ ಮಾಡ್ಕೋತಿದ್ರು. ಅದನಂತರ ಆ 2ಅನ್ನು ಅದೇ ಮಡಕೆಗೆ ಹಾಕ್ತಾಯಿದ್ರು. ಪುನಃ ಒಂದು ನಂಬರ್ ತೆಗಿತಾಯಿದ್ರು. ಅದು 0 ಆಗ್ಬೋದು. ಆ 0ಅನ್ನು ಸೇರಿಸ್ತಾಯಿದ್ರು. ಅದರ ನಂತರ ಮತ್ತೊಂದು ಬಾಲು ತೆಗಿತಿದ್ರು. ಈ 0 ಬಾಲನ್ನು ಅದಕ್ಕೆ ಹಾಕ್ತಾಯಿದ್ರು. ಪುನಃ 3ನೇ ಬಾಲನ್ನು ತೆಗಿತಾಯಿದ್ರು. 3ನೇ ಬಾಲ್ ತೆಗೆದಾಗ ಅದರಲ್ಲಿ 8 ಬಂದಿರ್ಬೋದು. 2 0 8 ಅಂದರೆ ಒಟ್ಟು 10. 10 ಅಂತಂದರೆ 0 ಅಂದರೆ ಇದು ಓಪನ್ ನಂಬರ್ ಅಂತ ಲೆಕ್ಕ. ಅದೇ ರೀತಿ 2ನೇ ಪ್ರಕ್ರಿಯೆ ನಡೀತಿತ್ತು. ಆ 3 ಬಾಲ್ಗಳನ್ನು ತೆಗೆಯಲಾಗಿತ್ತು. ಅದನ್ನು ಟೋಟಲ್ ಮಾಡಿದ್ರೆ ಅದರಲ್ಲಿ 1 8 3 ಅಂತ ಬಂದರೆ 12 ನಂಬರ್ ಬರುತ್ತೆ. ಅದು 2 ನಂಬರ್ ಬರ್ತದೆ. ಆದ್ದರಿಂದ ಕ್ಲೋಸಿಂಗ್ ನಂಬರ್ 2 ಅಂತಲ್ಲಿ 0 2 ಕ್ಲೋಸಿಂಗ್ ನಂಬರ್ ಅಂತ. ಅಂದರೆ 0ಯಿಂದ ಹಿಡಿದು 99ರವರೆಗೆ ನಂಬರ್ಗಳು ಬರುವಂಥ ಎಲ್ಲ ಸಾಧ್ಯತೆಗಳು ಇತ್ತು. ಆದ್ದರಿಂದ ಒಬ್ಬ ವ್ಯಕ್ತಿ ಒಂದು ನಂಬರಿಗೆ ₹1 ಕಟ್ಟಿದರೆ
ಆತನಿಗೆ 6 ರೂಪಾಯಿ 60 ರೂಪಾಯಿ ಸಿಗ್ತಾಯಿತ್ತು. 40 ರೂಪಾಯಿ ಯಾರು ಮಡ್ಕ ಆಡಿಸ್ತಾನೆ ಅವನಿಗೆ ಹೋಗ್ತಿತ್ತು. ಆ 40 ರೂಪಾಯಿಯಲ್ಲಿ 20 ರೂಪಾಯಿ ಆ ಹಣ ಕಲೆಕ್ಷನ್ ಮಾಡುವಂಥ ಪಟ್ಟಿ ಅವನಿಗೆ ಹೋಗ್ತಿತ್ತು. ಅವನಿಗೆ ಪಟ್ಟಿ ಅವನಂತ ಹೇಳೋದು ಹೆಸರು. ಪಟ್ಟಿ ಅವನಿಗೆ ಹೋಗ್ತಾಯಿತ್ತು. ಎಲ್ಲ ಮಡ್ಕ ಕಟ್ಟುವವರು ಡ್ರಾ ಆಗುವಲ್ಲಿಗೆ ಹೋಗ್ತಾ ಇರಲಿಲ್ಲ. ಕೇವಲ ಪಟ್ಟಿ ಕಲೆಕ್ಷನ್ ಮಾಡುವವರು ಮಾತ್ರ ಡ್ರಾ ಆಗುವಲ್ಲಿಗೆ ಹೋಗ್ತಾಯಿದ್ದರು. ಎಷ್ಟು ಹಣ ಕಲೆಕ್ಟ್ ಆಗಿದೆ ಅಂತ ಹೇಳಿ ಬುಕ್ಕಿಗೆ ಹಣ ಮತ್ತು ಪಟ್ಟಿಯನ್ನು ಕೊಡ್ತಾಯಿದ್ರು. ಅದರ ನಂತರ ಡ್ರಾ ಆಗ್ತಾಯಿತ್ತು. ಆ ಡ್ರಾಕು ಕರೆಕ್ಟಾದ ಟೈಮಿಂಗ್ಸ್ ಇತ್ತು. ಇದೇ 3 ಗಂಟೆಗೆ ಡ್ರಾ ಅಂದರೆ 3 ಗಂಟೆಗೆ, 4 ಗಂಟೆಗೆ ಡ್ರಾ ಅಂದರೆ 4 ಗಂಟೆಗೆ ಅಂತ ಹೇಳಿ. ಆ ಕಾಲದಲ್ಲಿ ಸೈಕಲಲ್ಲಿ ಹೋಗಿ ಪಟ್ಟಿ ಕಲೆಕ್ಷನ್ ಮಾಡ್ತಾಯಿದ್ರು, ಕೊಂಡೋಗಿ ಪಟ್ಟಿ ಕೊಡ್ತಾಯಿದ್ರು. ಆಗ ಅಲ್ಲಿ ಡ್ರಾ ಆಗ್ತಾಯಿತ್ತು. ಯಾರ ವಿನ್ನಿಂಗ್ ನಂಬರ್ಗಳು ಬರ್ತವೆ ಅದರ ಲೆಕ್ಕ ಮಾಡಿ ಪಟ್ಟಿ ಅವನ ಕೈಯಲ್ಲೇ ಕೊಡ್ತಾಯಿದ್ರು. ಹಣ ಕಟ್ಟಿದವನು ಸಹ ಪಟ್ಟಿ ಅವನ ಹತ್ರವೇ ಹೋಗಿ ಅವನ ಬಹುಮಾನ ಬಂದಿದ್ದರೆ ಅವ ಹಣ ಹಿಡ್ಕೊಂಡು ಹೋಗ್ಬೋದು. ಇದು ಮಡ್ಕ ವ್ಯವಹಾರದ ಒಂದು ಸ್ಥೂಲ ಚಿತ್ರಣ. ಇದಾದ ನಂತರ ಈ ವ್ಯವಹಾರಗಳು ಆದಷ್ಟು ಕ್ಷೀಣವಾಗ್ತಾ ಬಂದವು. ಕ್ಷೀಣವಾಗ್ತಾ ಬಂದ ಸಂದರ್ಭದಲ್ಲಿ ನಿಮಗೆ ರಾಜ್ಯ ಲಾಟ್ರಿಗಳು ಸೃಷ್ಟಿಯಾದವು. ರಾಜ್ಯ ಲಾಟ್ರಿಗಳು ಬಂದಾಗ ರಾಜ್ಯ ಲಾಟ್ರಿಯ ಮೇಲೆ ಮಡ್ಕ ವ್ಯವಹಾರ ಆರಂಭವಾಯಿತು. ಅದರ ನಂತರ ಸಿಂಗಲ್ ನಂಬರ್ ಲಾಟ್ರಿ ಬಂತು, ಅದು ನಿಂತು ಹೋಯಿತು. ತದನಂತರ ಕೇರಳ ರಾಜ್ಯ ಲಾಟ್ರಿಗಳು ಬಂತು. ಬೇರೆ ಬೇರೆ ರಾಜ್ಯಗಳ ಲಾಟ್ರಿಗಳು ಬಂದಾಗ ಲಾಟ್ರಿ ಟಿಕೆಟ್ ನಲ್ಲಿ ಬರುವಂತಹ ಅಂಕಿಗಳ ಆಧಾರದಲ್ಲಿ ಮಡ್ಕ ವ್ಯವಹಾರ ಪುನಃ ಆರಂಭವಾಯಿತು. ಕಳೆದ 2-3 ವರ್ಷಗಳಿಂದ ಈ ವ್ಯವಹಾರ ಬಿರುಸಾಗಿ ನಡೆದಿದ್ದರೆ ಸುಮಾರು ಈ ವ್ಯವಹಾರಕ್ಕೆ ಸುಮಾರು 25 ವರ್ಷಗಳ ಇತಿಹಾಸ ಇದೆ. ಮಂಗಳೂರು ನಗರದಲ್ಲಿ ಒಂದು 10 ಕಡೆಗಳಲ್ಲಿ ಈ ರೀತಿಯ ಪಟ್ಟಿ ಕಲೆಕ್ಷನ್ನ ಸೆಂಟರ್ಗಳಿವೆ. ಮಂಗಳೂರು ಹೊರವಲಯದಲ್ಲೂ ಪಟ್ಟಿ ಕಲೆಕ್ಷನ್ನ ಸೆಂಟರ್ಗಳಿವೆ. ಯಾರಾದರೂ ಒಬ್ಬರು ಪ್ರಮುಖರು ಆ ಪಟ್ಟಿಯನ್ನು ಕಲೆಕ್ಷನ್ ಮಾಡುವವರು, ಹಣ ಕಲೆಕ್ಷನ್ ಮಾಡುವವರು, ಗೆದ್ದವರಿಗೆ ಹಣ ಕೊಡುವವರು, ಈ ರೀತಿಯ ವ್ಯವಸ್ಥೆ ಇದೆ. ಇದನ್ನು ಪೊಲೀಸರು ಮಟ್ಟ ಹಾಕ್ತಾರಾ ಇಲ್ವಾ ಅಂತ ಪ್ರಶ್ನೆ ಈಗ ಮೂಡಿರುವುದು. ಆದರೆ ಪೊಲೀಸರಿಗೆ ಇದನ್ನು ಮಟ್ಟ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಕೆಲಸ. ಯಾಕಂತ ಹೇಳಿದರೆ ಪೊಲೀಸರು ದಾಳಿ ಮಾಡಬಹುದು, ಆರೋಪಿಗಳನ್ನು ಬಂಧಿಸಬಹುದು, ಅವರು ಪಟ್ಟಿ ಬರೆದಂತಹ ಮಡ್ಕ ಚೀಟಿಗಳನ್ನು ವಶಪಡಿಸಿಕೊಳ್ಳಬಹುದು, ಅವರ ಪೆನ್ನು ಸಹ ಪೊಲೀಸರು ವಶಪಡಿಸಿಕೊಳ್ತಾರೆ, ಆರೋಪಿಗಳನ್ನು ಬಂಧಿಸ್ತಾರೆ. ಆದರೆ ಅದು ಬೇಲೇಬಲ್ ಒಫೆನ್ಸ್ ಆಗಿರುವುದರಿಂದ ಪೊಲೀಸರು ಅವರನ್ನು ನ್ಯಾಯಕ್ಕೆ ಹಾಜರುಪಡಿಸುವಂಥ ಅವಶ್ಯಕತೆ ಇಲ್ಲ. ಅವರನ್ನು ಪೊಲೀಸ್ ಸ್ಟೇಷನಲ್ಲೇ ಜಾಮೀನು ಕೊಟ್ಟು ಬಿಡುಗಡೆ ಮಾಡ್ತಾರೆ. ತದನಂತರ ಅವರ ಮೇಲೆ ಪೊಲೀಸರು ಚಾರ್ಜ್ ಶೀಟ್ ಮಾಡ್ತಾರೆ. ಚಾರ್ಜ್ ಶೀಟ್ ಮಾಡಿದಲ್ಲಿ ನ್ಯಾಯಾಲಯ ಅವರಿಗೆ ಸಮನ್ಸ್ ನೀಡ್ತದೆ. ಆ ಸಮನ್ಸಿಗೆ ಹಿಡ್ಕೊಂಡು ನ್ಯಾಯಾಲಯಕ್ಕೆ ಹೋದರೆ ಮ್ಯಾಜಿಸ್ಟ್ರೇಟ್ ಅವರಿಗೆ 1,000, 500, 2,000, 3,000 ದಂಡ ವಿಧಿಸಿ ಬಿಡುಗಡೆ ಮಾಡ್ತಾರೆ. ಯಾಕಂದರೆ ಅದು ಕಂಪೌಂಡೇಬಲ್ ಕೇಸು. ಇದರಲ್ಲಿ ಶಿಕ್ಷೆ ಕೊಡುವಂಥ ಪ್ರಮೇಯ ಬರುವುದಿಲ್ಲ. ದಂಡ ಕಟ್ಟಿದರೆ ಅವರು ರಿಲೀಸ್ ಆಗ್ತದೆ. ಅಂತಹ ಪಟ್ಟಿ ಕಲೆಕ್ಷನ್ ಮಾಡುವವರನ್ನೇ ಪೊಲೀಸರು ಹಿಡಿಯುವುದು, ಕೊಂಡೋಗಿ ಕೇಸು ಹಾಕುವುದು, ಅವರ ಪರಿಚಿತರು ಠಾಣೆಗೆ ಬಂದು ಅವರನ್ನು ಬಿಡಿಸಿಕೊಂಡು ಹೋಗೋದು. ಸಾಮಾನ್ಯವಾಗಿ ಈ ದಂಧೆಯನ್ನು ಯಾರು ನಿಯಂತ್ರಿಸ್ತಾರ ಅವರು ಬಂದು ಠಾಣೆಗೆ ಬಂದು ಅವರನ್ನು ಬಿಡಿಸ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಠಾಣೆಯವರಿಗೆ ವಿಚಾರ ಗೊತ್ತಾಗ್ತದೆ, ಇಂಥವರೇ ಇದರ ಹಿಂದೆ ಇದ್ದಾರೆ ಅಂತೇಳಿ. ಆದ್ದರಿಂದ ಕೆಲವು ಠಾಣೆಗಳಿಗೆ ತಿಂಗಳ ಮಾಮೂಲಿ ಹೋಗ್ತಾ ಇದೆ ಎನ್ನುವಂತಹ ಮಾಹಿತಿಗಳಿವೆ, ಆರೋಪಗಳಿವೆ. ಆದರೆ ಯಾವ ಪೊಲೀಸರು ಲಂಚ ತಗೊಳ್ಳೋದನ್ನು ಸುತಾರಾಮ್ ಒಪ್ಪಿಕೊಳ್ಳುವುದಿಲ್ಲ. ಆದರೆ ತಗೊಳ್ಳದೇ ಇದ್ದರೆ ಒಂದು ಪೊಲೀಸ್ ಸ್ಟೇಷನನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಅಂತಹ ಒಂದು ವ್ಯವಸ್ಥೆ ಇದು ಮಡ್ಕ ವ್ಯವಸ್ಥೆ. ಇದು ಹಾಸುಹೊಕ್ಕಾಗಿ ಹೋಗಿದೆ. ಈ ಹಿಂದೆ ಒಬ್ಬರು ಇನ್ಸ್ಪೆಕ್ಟ್ರು ಒಂದು ಮಾತು ಹೇಳ್ತಾ ಇದ್ದರು. ಕುಂದಾಪುರ ಭಾಗದಲ್ಲಿ ಈ ಮಡ್ಕ ಹಾವಳಿ ಅತ್ಯಂತ ವಿಸ್ತಾರವಾಗಿತ್ತು. ಮಧ್ಯಸ್ಥ ಎಂಬವರು ಅದರ ಲೀಡರ್ ಆಗಿದ್ದರು, ಅವರು ಪ್ರಧಾನ ಬುಕ್ಕಿ ಆಗಿದ್ದರು. ಆ ಸಂದರ್ಭದಲ್ಲಿ ಅವರು ಇನ್ಸ್ಪೆಕ್ಟರ್ ಹೇಳ್ತಿದ್ರು, ತಿರುಪತಿ ತಿಮ್ಮಪ್ಪನೇ ಬಂದು ಈ ಠಾಣೆಯ ಇನ್ಚಾರ್ಜ್ ಆಗಿ ಕೂತ್ಕೊಂಡ್ರು ಈ ಭಾಗದಲ್ಲಿ ಮಡ್ಕವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಯಾಕಂದರೆ ಅಷ್ಟು ಹಾಸುಹೊಕ್ಕು ಆಗಿತ್ತು. ಯಾಕಂದರೆ ಪ್ರತಿಯೊಬ್ಬರು ಅದರಲ್ಲಿ 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ, 25 ರೂಪಾಯಿ ತೊಡಗಿಸ್ತಾ ಇದ್ದರು. ಆದರೆ ಅದು ಅವರ ಪೈಕಿ ಅವರಿಗೆ ನಿಗ್ಲಿಜೇಬಲ್ ಅಮೌಂಟು. ಆ ನಿಗ್ಲಿಜೇಬಲ್ ಅಮೌಂಟನ್ನೇ ಕಟ್ತಾಯಿದ್ರು. ಕೆಲವರು ಅದನ್ನು ಫಾಲೋಅಪ್ ಮಾಡ್ತಾಯಿದ್ರು ಇಂಥ ನಂಬರ್ಗೆ. ಅದರಲ್ಲಿ ಹೆಚ್ಚೆಚ್ಚು ಹಣ ತೊಡಗಿಸ್ಕೊಂಡು ಹೋಗ್ತಾಯಿದ್ರು. ಆಗ ಅವರಿಗೆ
ಆ ನಂಬರ್ ಬರದಿದ್ದರೆ ಅವರು ಆರ್ಥಿಕವಾದಂತಹ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದರು. ಆದರೆ ಮಡ್ಕ ಕಟ್ಟಿದವ ನಷ್ಟಕ್ಕೆ ಒಳಗಾದಂಥ ನಿದರ್ಶನಗಳು ಬೇಕಾದಷ್ಟಿದೆ. ಆದರೆ ದೊಡ್ಡ ಮಟ್ಟದ ಆರ್ಥಿಕ ಹೊಡೆತಕ್ಕೆ ಸಿಲುಕುವುದು ಕಡಿಮೆ. ಯಾಕಂತ ಹೇಳಿದರೆ ಮಡ್ಕ ಕಟ್ಟುವುದೇ 5 ರೂಪಾಯಿ, 10 ರೂಪಾಯಿ, 25 ರೂಪಾಯಿ, ಹೆಚ್ಚು ಅಂದರೆ 50 ರೂಪಾಯಿ. ಈಗಿನ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ 100 ರೂಪಾಯಿ ಕಟ್ಬೋದು. ಅವನಿಗೆ ಸಿಕ್ಕಿದರೆ 8,000 ರೂಪಾಯಿ ಸಿಗ್ತದೆ. ಮತ್ತು ಕೆಲವೊಂದು ಇದಿದೆ, ಅದರಲ್ಲಿ ಸಿಂಗಲ್ ನಂಬರ್ ಇದೆ, ಡಬಲ್ ನಂಬರ್ ಇದೆ, ಬಾಕ್ಸ್ ಇದೆ, ಕೆಲವು ಸಿಸ್ಟಮ್ ಇದೆ. ಒಂದು ಬಾಕ್ಸಲ್ಲಿ ಒಬ್ಬ 100 ರೂಪಾಯಿ ಕಟ್ಟಿದ್ದಾರೆ ಅಂತ ಹೇಳಿದರೆ ಅವನಿಗೆ ಆ ಬಾಕ್ಸ್ ಬಂದರೆ 60,000 ರೂಪಾಯಿ ಸಿಗುತ್ತೆ. ನಂಬಲಿಕ್ಕಿಲ್ಲ ಯಾರಾದರೂ. ಒಂದು 100 ರೂಪಾಯಿಗೆ 60,000 ರೂಪಾಯಿ ಸಿಗ್ತದ ಅಂತೇಳಿ. ನೀವು 10 ರೂಪಾಯಿಯ ಲಾಟ್ರಿ ಟಿಕೆಟ್ ತಗೊಂಡ್ರೆ ನಿಮಗೆ 5 ಲಕ್ಷ 10 ಲಕ್ಷ ರೂಪಾಯಿ ಬಹುಮಾನ ಬರ್ತದೆ ಅಂತಂದರೆ, ಕೇರಳ ರಾಜ್ಯ ಲಾಟ್ರಿ ಇಲ್ಲದ್ರೆ 1 ಕೋಟಿ, 2.5 ಕೋಟಿ, 5 ಕೋಟಿ, 10 ಕೋಟಿಯ ಬಹುಮಾನ ಬಂದಂಥ ನಿದರ್ಶನಗಳಿವೆ. ಅದರಿಂದಾಗಿ ಲಾಟ್ರಿಗೂ ಮಟಕಕ್ಕೂ ಏನು ವ್ಯತ್ಯಾಸ ಇಲ್ಲ. ಆದರೆ ಲಾಟ್ರಿ ಒಂದು ರಾಜ್ಯ ಸರ್ಕಾರದ ಒಂದು ಸಂಸ್ಥೆ ನಡೆಸುವುದು. ಕರ್ನಾಟಕ ರಾಜ್ಯ ಲಾಟ್ರಿಯನ್ನು MSI ಸಂಸ್ಥೆ ನಡೆಸ್ತಾ ಇತ್ತು. ಅದರ ವಿಶ್ವಾಸಾರ್ಹತೆ ಇತ್ತು. ಅದೇ ರೀತಿ ಕೇರಳ ರಾಜ್ಯ ಲಾಟ್ರಿ ಸಂಸ್ಥೆ ಇದೆ, ಅದು ಕೇರಳ ರಾಜ್ಯ ಲಾಟ್ರಿಯನ್ನು ನಡೆಸ್ತಾ ಇದೆ. ಕೇರಳದಲ್ಲಿ ಲಾಟ್ರಿ ಮಾರಾಟಕ್ಕೆ ಮುಕ್ತ ಅವಕಾಶಗಳಿವೆ. ಕರ್ನಾಟಕದಲ್ಲಿ ಕೇವಲ ರಾಜ್ಯ ಲಾಟರಿಗಳನ್ನು ಮಾರಲಿಕ್ಕೆ ಮಾತ್ರ ಅವಕಾಶಗಳಿರುವುದು, ಬೇರೆ ರಾಜ್ಯದ ಲಾಟ್ರಿಗಳನ್ನು ಮಾರಲಿಕ್ಕೆ ಅವಕಾಶಗಳು ಇಲ್ಲ. ಆದ್ದರಿಂದ ಕೇರಳ ರಾಜ್ಯದ ಲಾಟ್ರಿಯನ್ನು ಕರ್ನಾಟಕದಲ್ಲಿ ಮಾರುವಾಗಿಲ್ಲ ಅಂತ ಒಂದು ನಿಯಮ ಇದೆ, ಆದರೆ ಕಾನೂನು ಇಲ್ಲ. ನಿಯಮ ಇದೆ. ಪೊಲೀಸರು ಹೊರ ರಾಜ್ಯದ ಲಾಟ್ರಿಗಳನ್ನು ಇಲ್ಲಿ ಸೀಸ್ ಮಾಡ್ಬೋದು, ಒಂದು ಕೇಸ್ ಮಾಡ್ಬೋದು. ಆದರೆ ನ್ಯಾಯಾಲಯಗಳು ಅದಕ್ಕೆ ಮನ್ನಣೆ ಕೊಡುವುದಿಲ್ಲ. ಈ ರೀತಿಯ ವ್ಯವಹಾರ ಇರೋದು. ಕೆಲವು ತಿಂಗಳ ಹಿಂದೆ, ಅಂದರೆ ಸುಮಾರು 6 ತಿಂಗಳ ಹಿಂದೆ, ಕೋಡಿಕಲ್ನ ಶಿವಾನಂದ ಎಂಬುವರು ಸುಸೈಡ್ ಮಾಡಿಕೊಂಡಿದ್ದಾರೆ. ಅವರು ಈ ಪಟ್ಟಿ ಕಲೆಕ್ಷನ್ ಮಾಡ್ತಿದ್ದ ವೃತ್ತಿಯನ್ನು ನಿರ್ವಹಿಸ್ತಿದ್ದರು. ಕೋಡಿಕಲ್ಲ ದೀಪು ಶೆಟ್ಟಿ ಎಂಬವರು ಈ ಮಡ್ಕಾದಂದರೆ ಕಿಂಗ್ ಪಿನ್ ಅಂತ ಹೇಳಲಾಗ್ತಾಯಿತ್ತು. ಶಿವಾನಂದ ಅವರು ಪಟ್ಟಿ ಕಲೆಕ್ಷನ್ ಮಾಡಿ ಅದರ ಹಣವನ್ನು ಕೊಂಡೋಗಿ ದೀಪುವಿಗೆ ಕೊಡ್ತಾಯಿದ್ರು. ಇಲ್ಲದ್ರೆ ದೀಪು ಮನೆ ಬಳಿ ಬಂದು ಆ ಪಟ್ಟಿ ಮತ್ತು ಹಣವನ್ನು ತೆಗೆದುಕೊಂಡು ಹೋಗ್ತಿದ್ರು. ಶಿವಾನಂದ ಅವರಿಗೆ ಕಮಿಷನ್ ಹಣ ಬರ್ತಾಯಿತ್ತು. ತದನಂತರ ವ್ಯವಹಾರದಲ್ಲಿ ವೇರುಪೇರಾಗಿ ಶಿವಾನಂದ ಅವರು ದೀಪು ಅವರಿಗೆ ಸುಮಾರು 30,000 ರೂಪಾಯಿ ಹಣ ಕೊಡಲಿಕ್ಕಿತ್ತು. ಮತ್ತು ಶಿವಾನಂದ ಅವರು ಬೇರೆ ಬೇರೆ ಕಡೆಗಳಲ್ಲಿ ಸಹ ಕೆಲವೊಂದು ಕೈ ಸಾಲಗಳನ್ನು ಮಾಡಿಕೊಂಡಿದ್ದರು ಅಂತ ಹೇಳ್ತಾರೆ. ಈ ಎಲ್ಲ ಜಂಜಾಟಗಳಿಂದ ಅವರು 6 ತಿಂಗಳ ಹಿಂದೆ ತನ್ನ ಮನೆಯ ಹಿಂಬದಿಯಲ್ಲಿ ಸುಸೈಡ್ ಮಾಡಿಕೊಂಡಿದ್ದರು. ಸುಸೈಡ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅವರ ಬಾಯಲ್ಲಿ ಮಡ್ಕ ಚೀಟಿಗಳನ್ನು ಇಟ್ಟುಕೊಂಡು ಅವರು ಸುಸೈಡ್ ಮಾಡಿಕೊಂಡಿದ್ದರು ಎನ್ನುವುದು ಮಾಹಿತಿ. ಅದನ್ನು ಅವರ ಪತ್ನಿ ಚಂಚಲಾಕ್ಷಿ ಅವರು ದೃಢೀಕರಣ ಮಾಡ್ತಾರೆ. ಉರ್ವ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಪೊಲೀಸರಿಗೆ ಮಾಹಿತಿ ಹೋಗಿದೆ. ಪೊಲೀಸರು ಬಂದು ಮೃತದೇಹದ ಮಹಜರು ಕ್ರಮಗಳನ್ನು ಸ್ಥಳದಲ್ಲಿ ನಡೆಸಿದ್ದಾರೆ. ಯಾಕಂತೇಳಿ ಅವರು ಬರುವಾಗಲೇ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲೇ ಇತ್ತು, ಅದನ್ನು ಕೆಳಗೆ ಇಳಿಸಿರಲಿಲ್ಲ. ಆದ್ದರಿಂದ ಪೊಲೀಸರು ಬಂದು ಮಹಜರು ಕ್ರಿಯೆಗಳನ್ನು ಮಾಡಿಸಿ ಸಾರ್ವಜನಿಕ ಮುಂದೆ ಅದನ್ನು ತೆಗೆದು ಆ ಮಡ್ಕ ಚೀಟಿಗಳನ್ನು ಮತ್ತು ಮೃತದೇಹವನ್ನು ಎಲ್ಲವನ್ನು ಆಸ್ಪತ್ರೆಗೆ ಕೊಂಡೋದರು. ಆದರೆ ಆ ಮಡ್ಕ ಚೀಟಿಗಳು ಪೊಲೀಸ್ ದಾಖಲೆಗೆ ಅನುಕೂಲಕರವಾಗಿ ಇರಲಿಲ್ಲ, ಅಗತ್ಯವೂ ಇರಲಿಲ್ಲ. ಆದ್ದರಿಂದ ಅದನ್ನು ಅವರು ಡೆಸ್ಟ್ರಾಯ್ ಮಾಡಿದರೆ, ಇಲ್ಲದ್ರೆ ಎಲ್ಲರೂ ಬಿಸಾಡಿರ್ಬೋದು. ಮೃತದೇಹದ ಪೋಸ್ಟ್ಮಾರ್ಟಮ್ ಆಗಿದೆ. ಅವರು ನೇಣು ಬಿಗಿದುಕೊಂಡೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಮರಣೋತ್ತರ ವರದಿಯಲ್ಲೂ ಬಂದಿದೆ. ಆ ಸಂದರ್ಭದಲ್ಲಿ ಅವರ ಪತ್ನಿ ಚಂಚಲಾಕ್ಷಿಯವರು ಠಾಣೆಗೆ ದೂರು ಕೊಟ್ಟಿದ್ದರು. ಅವರು ಸಾಲದಿಂದ ಕೊರಗ್ತಿದ್ರು ಅಂತ ಹೇಳಿದರು. ಹೌದು, ದೀಪು ಶೆಟ್ಟಿಗೆ, ಯಾಕಂದರೆ ಅವರು ಮಡ್ಕ ಬುಕ್ಕಿ ಅವರಿಗೆ 30,000 ರೂಪಾಯಿ ಹಣ ಕೊಡಬೇಕಿತ್ತು. ಅದಕ್ಕಾಗಿ ಆತ ಹಿಂಸೆ ನೀಡ್ತಿದ್ದ, ಫೋನ್ ಮಾಡಿ ದಬಾಯಿಸ್ತಿದ್ದ. ಅವರು ಚಂಚಲಾಕ್ಷಿ ಅವರಿಗೂ ಫೋನ್ ಮಾಡಿದರು. ಚಂಚಲಾಕ್ಷಿ ಅವರು ನಾನು ಯಾವುದಾದ್ರೂ ಸಂಘದಿಂದ ಲೋನು ತೆಗೆದಾದರೂ ಅದನ್ನು ತೀರಿಸ್ತೇನೆ ಅಂತ ಹೇಳಿದರು. ಅದರಿಂದಾಗಿ ಈ ಎಲ್ಲ ಸಮಸ್ಯೆಗಳಿಂದಾಗಿ ಶಿವಾನಂದ ಅವರು ಆತ್ಮಹತ್ಯೆ ಮಾಡಿಕೊಂಡರು. ಅವರು ಆತ್ಮಹತ್ಯೆ ಮಾಡಿಕೊಂಡದ್ದಕ್ಕೆ ದೀಪು ಶೆಟ್ಟಿಯೇ ಕಾರಣ ಅಂತ ಹೇಳಿ ಚಂಚಲಾಕ್ಷಿಯವರು ಆ ಸಂದರ್ಭದಲ್ಲಿ ಪೊಲೀಸರಿಗೆ ದೂರು ಕೊಡ್ತಿದ್ದಾರೆ. ದೀಪು ಶೆಟ್ಟಿಯ ಮೇಲೆ ಆತ್ಮಹತ್ಯೆಗೆ ಪ್ರಚೋದನೆ ಎನ್ನುವ ಸೆಕ್ಷನ್ ಅಡಿಯಲ್ಲಿ, ಅಂದರೆ 306 IPC ಸೆಕ್ಷನ್, ಅದರ ಅಡಿಯಲ್ಲಿ ಕೇಸು ದಾಖಲಾಗ್ತಿತ್ತು ಮತ್ತು ಕಾನೂನು ಕ್ರಮ ಆಗ್ತಿತ್ತು. ಆದರೆ ಅವರು ಆ ಸಂದರ್ಭದಲ್ಲಿ ದೂರು ಕೊಟ್ಟಿರಲಿಲ್ಲ. ಅವರು ಪೊಲೀಸರು ಏನು ಬರ್ಕೊಂಡಿದ್ದಾರೆ, ಇವರು ಏನು ಹೇಳಿದ್ದಾರೆ. ಯಾಕಂತ ಹೇಳಿದರೆ ತನ್ನನ್ನು ಸಾಕು ಸಲುವಂಥ ಗಂಡ
ಅನಿರೀಕ್ಷಿತವಾಗಿ ತೀರಿ ಹೋದಂಥ ಸಂದರ್ಭದಲ್ಲಿ ಯಾವುದೇ ಮನೆ ಹೆಣ್ಣು ಮಗಳಿಗೂ ಅಂತಹ ಒಂದು ಪರಿಸ್ಥಿತಿ ಬರುವುದಿಲ್ಲ, ಮತ್ತು ಆ ಧೈರ್ಯವೂ ಬರುವುದಿಲ್ಲ. ಹೇಗೆ ದೂರು ಕೊಡಬೇಕು, ಹೇಗೆ ಅದನ್ನು ಎದುರಿಸಬೇಕು ಎನ್ನುವುದು ಗೊತ್ತಾಗುವುದಿಲ್ಲ ಅವರಿಗೆ. ಅವರ ತಲೆ ಮೇಲೆ ಬಿದ್ದಂತಹ ಭಾರಿ ಹೊಡೆತ ಅವರನ್ನು ವಿಚಲಿತರಾಗಿ ಮಾಡ್ತದೆ. ಆ ಸಂದರ್ಭದಲ್ಲಿ ಅವರನ್ನು ಸಮಾಧಾನಪಡಿಸಿ ಪೊಲೀಸರು ಅವರನ್ನು ಸಾವಕಾಶವಾಗಿ ವಿಚಾರಣೆ ಮಾಡಿ ಹೇಗೆ ಬೇಕು ಆ ರೀತಿಯಲ್ಲಿ ಕಂಪ್ಲೇಂಟ್ ತಗೊಳ್ಬೇಕು ಮತ್ತು ಕೇಸು ದಾಖಲಿಸಿಕೊಳ್ಳಬೇಕಿತ್ತು. ಅವರ ಹತ್ರ ವಿವರವಾಗಿ ವಿಚಾರಿಸಿ ಅವರು ದೀಪು ಶೆಟ್ಟಿ ಫೋನ್ ಮಾಡಿದ್ದು, ಹಣಕ್ಕಾಗಿ ಬೆದರಿಸಿದ್ದು, ಮತ್ತು ಮಡ್ಕಾ ಕಲೆಕ್ಷನ್ ಮಾಡ್ತಾ ಇದ್ದದ್ದು, ಮಡ್ಕಾ ಕಿಂಗು, ಈ ಎಲ್ಲ ವಿಚಾರವನ್ನು ಇವತ್ತು ಏನು ಸಂಚಾಲಕರು ಹೇಳ್ತಾ ಇದ್ದಾರೆ ಅದನ್ನು ಆ ಸಂದರ್ಭದಲ್ಲಿ ಹೇಳ್ತಾಯಿದ್ರು. ಒಂದು ವೇಳೆ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದರೆ ಇಡೀ ಪ್ರಕರಣಕ್ಕೆ ಒಂದು ಬಲ ಬರ್ತಾಯಿದ್ರು. ಈ ಮಡ್ಕಾ ದಂಧೆಯಲ್ಲಿ ಶಾಮೀಲಾಗಿದ್ದಂಥ ವ್ಯಕ್ತಿ ಆರ್ಥಿಕವಾಗಿ ಸೋತು ಹೋದಂಥ ಸಂದರ್ಭದಲ್ಲಿ ಇಂತಹ ಕೃತ್ಯ ಮಾಡಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇತ್ತು. ಆದರೆ ಆ ಸಂದರ್ಭದಲ್ಲಿ ಸಂಚಾಲಕ್ಷಿ ಅವರಿಗೆ ಸಾಧ್ಯ ಆಗಲಿಲ್ಲ. ಆದ್ದರಿಂದಾಗಿ ಪೊಲೀಸರು ನಂಬಿಕೆ ವಾಸ್ತೆ UDR ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ತನಿಖೆ ನಡೆಸಿದ್ದಾರೆ. ಮರಣೋತ್ತರ ಪರೀಕ್ಷಾ ವರದಿ ಬಂದಿದೆ, ಅದು ಆತ್ಮಹತ್ಯೆ ಅಂತೇಳಿ ಪ್ರೂವ್ ಆಗಿದೆ. ಆದ್ದರಿಂದ ಅದಕ್ಕೆ ಅಂತಿಮ ವರದಿಯನ್ನು ಮಾನ್ಯ ತಹಶೀಲ್ದಾರ್ ಅವರಿಗೆ ಸಲ್ಲಿಸಿದ್ದಾರೆ. ಅದರಿಂದಾಗಿ ಈ ಪ್ರಕರಣ ತಹಶೀಲ್ದಾರ್ ಕೋರ್ಟಲ್ಲಿ ಇತ್ಯರ್ಥ ಆಗಿದೆ. ಯಾಕಂತ ಹೇಳಿದರೆ UDR ಪ್ರಕರಣಗಳಲ್ಲಿ, ಅಸ್ವಾಭಾವಿಕ ಮರಣ ಪ್ರಕರಣಗಳಲ್ಲಿ ಪೊಲೀಸರು FIR ದಾಖಲಿಸಿಕೊಂಡು ಅದನ್ನು ತಹಶೀಲ್ದಾರಿಗೆ ಕಳಿಸುವಂಥದ್ದು. ಯಾಕಂದರೆ ಅದರಲ್ಲಿ ಮ್ಯಾಜಿಸ್ಟ್ರೇಟ್ ಪವರ್ ಇರುವುದು ತಹಶೀಲ್ದಾರರಿಗೆ, ಅದು ಅಸ್ವಾಭಾವಿಕ ಮರಣದಲ್ಲಿ. ಮತ್ತು ತಹಶೀಲ್ದಾರರು ಅದನ್ನು ಪ್ರಾಥಮಿಕ ತನಿಖೆ ನಡೆಸಿ ಲಭ್ಯ ಸಾಕ್ಷಿಗಳ ಹೇಳಿಕೆಗಳಲ್ಲಿ ವ್ಯತ್ಯಾಸಗಳು ಕಂಡುಬಂದರೆ ಅವರು ಈ ರೀತಿಯ ಸೆಕ್ಷನ್ಗಳ ಅಡಿಯಲ್ಲಿ ಈ ಕೇಸು ಬರುತ್ತೆ, ಆದ್ದರಿಂದ ಇಂಥವರ ಮೇಲೆ ಕೇಸು ದಾಖಲಿಸಿಕೊಳ್ಳಬೇಕು ಅಂತ ಹೇಳಿ ಪೊಲೀಸರಿಗೆ ಆದೇಶ ಮಾಡಿದರೆ ಮಾತ್ರ ಮತ್ತೆ ಪೊಲೀಸರು FIR ಮಾಡೋದು, ಆ FIR ಪ್ರತಿ ಕೋರ್ಟಿಗೆ ಹೋಗುವಂಥದ್ದು. ಇದು UDR ಪ್ರಕರಣಗಳಲ್ಲಿ ಪ್ರಕ್ರಿಯೆಗಳು, ಕಾನೂನು ಪ್ರಕ್ರಿಯೆಗಳು ಈ ರೀತಿಯಾಗಿ ಇರ್ತದೆ. ಶಿವಾನಂದ ಅವರ ಆತ್ಮಹತ್ಯೆ ಪ್ರಕರಣದಲ್ಲೂ ಕಾನೂನು ಪ್ರಕ್ರಿಯೆಗಳು ಇದೇ ರೀತಿಯಾಗಿರುವುದು. ಆ ಪ್ರಕರಣದಲ್ಲಿ ಪೊಲೀಸರ ಮುಂದೆ ನೀಡಿದಂಥ ಹೇಳಿಕೆಗಳು ಪ್ರತಿಯೊಂದು ಸಂದರ್ಭದಲ್ಲಿಯೂ ಪ್ರಾಮುಖ್ಯತೆಯನ್ನು ಪಡೀತದೆ. ಆ ಮರಣದ ಸಂದರ್ಭದಲ್ಲಿ ಇನ್ಕ್ವೆಸ್ಟ್ ಮಾಡುವ ಸಂದರ್ಭದಲ್ಲಿ ಸಂಚಾಲಕ್ಷಿಯವರು ದೂರುದಾರರು, ಸಂಚಾಲಕ್ಷಿಯವರ ಪರವಾಗಿ ಇತರ ಇರ್ತಾರೆ, ಅವರು ಮಾಜರು ವಿಟ್ನೆಸ್ಗಳಾಗಿರ್ತಾರೆ. ಅವರು ಸಹ ಈ ಸಂದರ್ಭದಲ್ಲಿ ಇವರು ಮಡ್ಕಾ ಪಟ್ಟಿ ಕಲೆಕ್ಷನ್ ಮಾಡ್ತಾಯಿದ್ರು, ಅವರಿಗೆ ದೀಪು ಶೆಟ್ಟಿ ಎಂಬಾತ ಹಣಕ್ಕಾಗಿ ಬೆದರಿಕೆ ಒಡ್ಡುತ್ತಿದ್ದ, ಇದೇ ಕಾರಣಕ್ಕಾಗಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮಾತುಗಳನ್ನು ಆಡ್ತಾಯಿದ್ರು. ಸ್ವತಃ ಅವರ ವಿಕಲಚೇತನ ಮಗು ಸಹ ಹೇಳ್ತಾ ಇದ್ದರು, ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಂತೇಳಿ ಅವರು ಹೇಳ್ಕೊಳ್ತಾ ಇದ್ದರು. ಇದನ್ನು ಮಹಜರು ಸಂದರ್ಭದಲ್ಲಿಯೂ ಸಹ ಹೇಳ್ತಾ ಇದ್ದರೆ ಪೊಲೀಸರು ಅದನ್ನು ದಾಖಲಿಸ್ತಾ ಇದ್ದರು. ಅದರ ನಂತರ ತಹಶೀಲ್ದಾರರಿಗೆ ವರದಿಯನ್ನು ಕೊಡ್ತಾಯಿದ್ರು. ತಹಶೀಲ್ದಾರ್ ಅದನ್ನು ಪರಿಶೀಲನೆ ಮಾಡಿ ಯಾವ ರೀತಿಯಲ್ಲಿ ಕೇಸು ದಾಖಲಿಸಿಕೊಳ್ಬೇಕಂತ ಹೇಳ್ತಾಯಿದ್ರು. ತದನಂತರ ದೀಪು ಶೆಟ್ಟಿಯ ಮೇಲೆ ಕೇಸು ದಾಖಲಾಗುತ್ತಿತ್ತು. ಆದರೆ ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಯಾರೂ ಎತ್ತಿರಲಿಲ್ಲ. ಆತನ ಬಾಯಲ್ಲಿದ್ದ ಮಡ್ಕಾ ಚೀಟಿಗಳು ತನಿಖೆಗೆ ಯೋಗ್ಯವಾಗಿರಲಿಲ್ಲ. ಆದ್ದರಿಂದ ಆ ಮಡ್ಕಾ ಚೀಟಿಗಳನ್ನು ಪೊಲೀಸರು ಸಂಗ್ರಹಿಸುವಂಥ ಪ್ರಶ್ನೆ ಇರಲಿಲ್ಲ. ದೀಪು ಶೆಟ್ಟಿಯ ಮೊಬೈಲನ್ನು ಸಂಗ್ರಹಿಸುವಂಥ ಪ್ರಶ್ನೆ ಇರಲಿಲ್ಲ. ಯಾಕಂತ ಹೇಳಿದರೆ ಯಾರೂ ಆ ಸಾವಿನಲ್ಲಿ ಸಂಶಯವನ್ನು ವ್ಯಕ್ತಪಡಿಸಿರಲಿಲ್ಲ ಮತ್ತು ಯಾರ ಮೇಲೂ ಆರೋಪವನ್ನು ಹೊರಿಸಿರಲಿಲ್ಲ. ಆದ್ದರಿಂದಾಗಿ ಶಿವಾನಂದ ಆ ರೀತಿಯಾಗಿ ತಮ್ಮ ಜೀವನದ ಯಾತ್ರೆಯನ್ನು ಮುಗಿಸಿದ್ದರು. ಆದರೆ ಅವರ ಜೀವನದ ಯಾತ್ರೆ ಮುಗಿಸಿದಂಥ ರೀತಿ ಮಾತ್ರ ಸರಲಿಲ್ಲ. ಅದಕ್ಕೆ ಬೇರೆ ಕಾರಣ ಇದೆ ಅಂತ ಹೇಳಿ ಈಗೀಗ ಬೆಳಕಿಗೆ ಬರ್ತಾ ಇದೆ. ಆದ್ದರಿಂದ ಇಡೀ ಪ್ರಕರಣವನ್ನು ಮರು ತನಿಖೆಗೆ ಒಳಪಡಿಸಬಹುದು. ಆದರೆ ಆ ಮರು ತನಿಖೆಗೆ ಒಳಪಡಿಸಬೇಕಾದ್ರೆ ಸಂಚಾಲಕ್ಷಿ ಅವರು ಈ ಬಗ್ಗೆ ಡಿಟೇಲ್ ಆಗಿ ಒಂದು ದೂರನ್ನು ಬರೆದು ಉರ್ವಾ ಪೊಲೀಸ್ ಠಾಣೆಗೇ ಕೊಡಬೇಕು. ಈ ರೀತಿಯಾಗಿ ಆಗಿದೆ, ನನ್ನ ಗಂಡನ ಸಾವಿನ ಬಗ್ಗೆ ಸಂಶಯ ಇದೆ, ನನ್ನ ಗಂಡ ದೀಪು ಶೆಟ್ಟಿಯ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಆದ್ದರಿಂದ ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ದೂರು ಕೊಟ್ಟರೆ ಉರ್ವ ಪೊಲೀಸರು ಕೇಸು ದಾಖಲು ಮಾಡಿಕೊಳ್ಳಲೇಬೇಕು. ಅದರ ನಂತರ ತನಿಖೆ ಮಾಡಲೇಬೇಕು. ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರವನ್ನು ಸಂಗ್ರಹಿಸಲೇಬೇಕು. ದೀಪು ಶೆಟ್ಟಿಯ ಮೇಲೆ ಕಾನೂನು ಕ್ರಮ ಆಗಬೇಕು. ಇದು ಪ್ರಕ್ರಿಯೆ. ಅದಕ್ಕೆ ಸಂಚಾಲಕ್ಷಿಯವರು ಮುಂದಾದರೆ ಅವರಿಗೆ ಕೆಲವರು ಬೆಂಬಲ ನೀಡಬೇಕು. ಒಟ್ಟಾರೆಯಾಗಿ ಮಡ್ಕಾ ದಂಧೆಯಲ್ಲಿ ಒಬ್ಬ ಅಮಾಯಕನ ಸಾವು ಮಾತ್ರ ಕಾರಣ ಆಗಬಾರದು. ನಿರಂತರ ಸುದ್ದಿ